ಜಿಲ್ಲೆಯ ಹಿರಿಯೂರು ತಾಲೂಕಿನ ಹೆದ್ದಾರಿ 48ರ ಗೊರ್ಲತ್ತು ಕ್ರಾಸ್ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಈ ದುರ್ಘಟನೆಯಲ್ಲಿ 17ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಬಸ್ನಲ್ಲಿ ಒಟ್ಟು 29 ಜನ ಪ್ರಯಾಣಿಸ್ತಾ ಇದ್ರು ಅಂತ ತಿಳಿದು ಬಂದಿದೆ. ಕಂಟೈನರ್ ವಾಹನವು ಡಿವೈಡರ್ ದಾಟಿ ಎದುರುಗಡೆಯಿಂದ ಬರ್ತಾ ಇದ್ದ ಖಾಸಗಿ ಸ್ಲೀಪರ್ ಕೋಚ್ ಬಸ್ಗೆ ಅಪ್ಪಳಿಸಿದ ಪರಿಣಾಮ ಬಸ್ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. ಬಸ್ನಲ್ಲಿ ಇದ್ದ 17ಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನವಾಗಿದ್ದಾರೆ. ಇನ್ನುಳಿದವರಿಗೂ ಗಂಭೀರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಘಟನೆ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದಿದೆ. ಒಂದ್ ಕಡೆಯಿಂದ ಬರ್ತಾ ಇದ್ದ ಕಂಟೈನರ್ ಡಿವೈಡರ್ ಹಾರಿ ಎದುರುಗಡೆಯಿಂದ ಬರ್ತಾ ಇದ್ದ ಬಸ್ಗೆ ಅತಿ ವೇಗವಾಗಿ ಡಿಕ್ಕಿ ಹೊಡೆದಿದೆ. ಈ ಭೀಕರ ಅಪ್ಪಳಿಸುವಿಕೆಯಿಂದಾಗಿ ಸ್ಲೀಪರ್ ಕೋಚ್ ಬಸ್ ರಸ್ತೆಯ ಮಧ್ಯೆಯೇ ಬೆಂಕಿ ಹತ್ತಿಕೊಂಡು ಉರಿದಿದೆ. ಲಾರಿ ಚಾಲಕನ ನಿರ್ಲಕ್ಷ್ಯವೇ ಈ ದುರ್ಘಟನೆಗೆ ಕಾರಣ ಅಂತ ಪ್ರಾಥಮಿಕವಾಗಿ ಹೇಳಲಾಗ್ತಾ ಇದೆ. ಈಗ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾಯ್ತು? ಎಷ್ಟು ಗಂಟೆ ಬಸ್ ಹತ್ತಿದ್ರಿ? ಬೆಂಗಳೂರಿಂದ ಬಂದೆ. ಶಿವಮೊಗ್ಗ ಹೋಗಿದ್ವಿ. 11:30ಗೆ ಹತ್ತಿದ್ವಿ. 11:30. ಸೊ 2 o'clock ಸಮಥಿಂಗಿಗೆ ಆಕ್ಸಿಡೆಂಟ್ ಆಗಿದೆ. ಹೇಗಾಯ್ತು? ನೀವು ಎಚ್ಚರಿಕೆ ಇದ್ದೀರಾ ಮಲಗಿದ್ದೀರಾ? ಸೊ ಆಕ್ಸಿಡೆಂಟ್ ಆಯಿತು. ನಾನು ಕೆಳಗೆ ಬಿದ್ದೆ ಮೇಲಿಂದ ಜಾಬಲ್ಲಿ. ಸೊ ನೋಡ್ತೀನಿ ಫೈರ್ ಎಲ್ಲ ಆಗಿತ್ತು. ಆಮೇಲೆ ಡೋರ್ ಯಾವುದು ತೆಗಿಯಕ್ಕೆ ಬಂದಿಲ್ಲ, ಗ್ಲಾಸ್ ಎಲ್ಲ ಹೊಡ್ಕೊಂಡು ನೀವೇ ಹೊಡ್ಕೊಂಬಂದು ಅಂದ್ರೆ ಒಳಗಡೆ ಇದ್ದವ್ರನ್ನೆಲ್ಲ ಹೊರಗಡೆ ಕರ್ಕೊಂಬರ್ಲಿಕ್ಕೆ ಯಾರೆಲ್ಲ ಪ್ರಯತ್ನ ಮಾಡಿದ್ರು? ನೀವು ಹೆಂಗ್ ಪ್ರಯತ್ನ ಸರ್. ಫೈರು ಆಲ್ರೆಡಿ ಬೆಂಕಿ ತುಂಬಾ ಹತ್ತಿತ್ತು, ಹೊಗೆ ಎಲ್ಲ ಫುಲ್ ತುಂಬಿಬಿಟ್ಟಿತ್ತು. ಡೋರ್ ಯಾವುದು ತೆಗಿಯಕ್ಕೆ ಬರ್ತಿರ್ಲಿಲ್ಲ. ಯಾರ ಹತ್ರ ಇದು